ಅಲ್ಲ ಕಣು, ನನ್ನ ಮರ್ಯಾದೆ ಯಾಕೋ ತೆಗಿತೀಯ ನೀನು? ಅಯ್ಯೋ ದೇವ್ರೆ, ಕುಡ್ಕೊಂಬರಲ್ಲ ಅಂತ ಹೇಳಿ ಇಷ್ಟೊಂದು ಕುಡ್ಕೊಂಡು ಕೊಚ್ಚ ರುಬ್ಕೊಂಡು ಬಂದಿದೆಯಲ್ಲ. ಥೂ ಅನಿಷ್ಟ. ಅಯ್ಯೋ, ಅವ್ರ ಎದುರಿಗೆಲ್ಲ ನಮ್ಮ ಮರ್ಯಾದೆ ತೆಗೆದು ಬಿಟ್ಟಲ್ಲ ನೀನು. ಅಯ್ಯೋ ಹಾಳಾದವನೇ, ಕುಡಿಯಲ್ಲ, ದೇವ್ರ ಆಣೆಗೂ ಕುಡಿಯಲ್ಲ, ನಿನ್ನ ಆಣೆಗೂ ಕುಡಿಯಲ್ಲ ಅಂತ ಹೇಳಿ ನಾನು ಹಾಳಾಗೋಗ್ಲಿ ಅಂತ ಹೇಳಿ ನನ್ನ ಮೇಲೆ ಆಣೆ ಇಟ್ಟು ಓದೆ. ಕುಡ್ಕೊಂಬಂದಿದೆಯಲ್ಲೋ, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ ನಿನಗೆ? ರೆಸ್ಪೆಕ್ಟ್ ಕೊಡು. ನಾನು ನಿನ್ನ ಗಂಡ, ನೀನು ನನಗೆ ರೆಸ್ಪೆಕ್ಟ್ ಕೊಡಬೇಕು. ಯಾವನು ಬೇಡ. ಏನಿದ್ರು ಹಸ್ಬೆಂಡ್, ಯುವರ್ ಹಸ್ಬೆಂಡ್. ನಾನು ನಿನ್ನ ಗಂಡ, ತಾಳಿ ಕಟ್ಟಿರೋ ಗಂಡ. ಹೋಗೋ ಮನೆಯಾಳ, ಹೋಗೋ. ಕುಡಿಯಲ್ಲ, ಕುಡ್ಕೊಂಬರಲ್ಲ ಕಣೆ, ದೇವ್ರ ಆಣೆಗೂ ಕುಡಿಯಲ್ಲ. ಇವತ್ತಿಂದ ಮುಸ್ತ್ ನೋಡಲ್ಲ. ಮೂಗಿಂತ ಕಿಕ್ಕಿ ವಾಸನೆ ಸಮೇತ ನೋಡಲ್ಲ ನಾನು, ಮುಸ್ತ್ ನೋಡಲ್ಲ. ಅದನ್ನ ಕೈಯಾಗೆ ಎಡಗೈಯಾಗೂ ಮುಟ್ಟಲ್ಲ. ಇಲ್ಲ ಕಣೆ ಸುಸು, ನಾನು ಕುಡಿಯೋದಿಲ್ಲ ಅಂತ ಹೇಳೋದವನು ಹಿಂಗೆ ಕುಡ್ಕೊಂಬಂದಿದೆಯಲ್ಲ. ಆಣೆ ಪ್ರಮಾಣ ಎಲ್ಲಿ ಏನಾಯ್ತು ನಿನಗೆ? ಇಂಥ ಕುಡ್ಕನಿಗೆ ಆಣೆ ಪ್ರಮಾಣ ಎಲ್ಲನ ಏನೂ ಬರೋದಿಲ್ಲ. ನೀವು ಆಣೆ ಪ್ರಮಾಣ ಮಾಡಿದ್ರು ದೇವ್ರಮ್ಮ ನಿಮ್ಮಂತರ್ಗೆ ಏನೂ ಶಿಕ್ಷೆ ಕೊಡೋದಿಲ್ಲ. ಅಲ್ಲ, ಆಣೆ ಪ್ರಮಾಣ ಮಾಡಿ ಇಷ್ಟೊಂದು ಕುಡ್ಕೊಂಬಂದಿದೆಯಲ್ಲ ನೀನು, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ವಾ? ನೋಡು ದೇವ್ರಮ್ಮ ನಿನಗೆ ಎಂಥ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ. ದೇವರು ನನ್ನ ದೇವರು. ನಾನು ದೇವರಿಗೆ ಹಳೆ ಕೈ ಮುಗಿದು ಬಿಟ್ಟಿದ್ದೀನಿ. ಕಾಪಾಡಪ್ಪ ಅಂತ ಹೇಳಿ. ದೇವರೆಲ್ಲ ಇಲ್ಲ ಸೋಸೋ. ನಾನೇ ದೇವರು. ಅವ್ರ ಎದುರಿಗೆ ಮರ್ಯಾದೆ ಹೋದಂಗಾತು. ಹೆಂಗ ಚೆನ್ನಾಗಿರ್ತಾನೆ ಅಂತ ಹೇಳಿ ಇನ್ನಾಲರ ಎದುರಿಗೆ ಅರ್ಥಗನ ಮಾತಾಡಕ್ಕೆ ಹೋದ್ರೆ ಹಿಂಗೆ ಕುಡ್ಕೊಂಬತ್ತಾನೆ. ಅವ್ರಿಗೆ ನೋಡಿ, ಇವಾಗ ಅವ್ರ ಎದುರಿಗೆ ನಾವು ಹೆಂಗೆ ಮಾತಾಡಕ್ಕೆ ಹೋದ್ವಿ, ಇವಾಗ ಹೆಂಗೊಂದು ಮರ್ಯಾದೆ ಹೋದಂಗಾತು ನಮಗೆ. ಅಲ್ಲ, ನಿನ್ಗೇನು ಆಣೆ ಪ್ರಮಾಣ ಅನ್ನೋದು ಏನು ಅಂತಲೇ ಗೊತ್ತಿಲ್ವಲ್ಲೋ. ಆಣೆ ಪ್ರಮಾಣ ಮಾಡಿ ಕುಡ್ಕೊಂಬಂದಿದ್ಯಾ? ನನ್ನ ಆಣೆ ಇಕ್ಕಿದ್ಯಾ? ನಿನ್ನ ಆಣೆ ಇಕ್ಕಬೇಕಾಯ್ತು, ನೀನೇನು ಅಗದು ಬಿದ್ದು ಹೋಗ್ಬೇಕಾಗಿತ್ತು. ನನ್ನ ಆಣೆ ಇಕ್ತ, ನಾನು ಹೋಗ್ಬೇಕಾಗುತ್ತೆ ಇವಾಗ. ಆಣೆ ಪ್ರಮಾಣ ಇಕ್ಕಿ ನಿನ್ನ ಆಣೆಗೂ ಕುಡಿಯಲ್ಲ ಅಂತ ಹೇಳ್ದೆ. ನಿನ್ನ ಮೇಲೆ ಆಣೆ ನೀನು ಇಕ್ಕೊಂಡಿದ್ರೆ ನೀನೇ ಹೋಗಿದ್ರೆ ಚೆನ್ನಾಗಿತ್ತು, ನಾನೇ ನೆಮ್ಮದಿಯಾಗಿರ್ತಿದ್ದೆ. ನನ್ನ ಮೇಲೆ ಆಣೆ ಇಕ್ಕೋಸ್ತಾ ನಿನ್ನ ಮೇಲೆ ಆಣೆಗೂ ಕುಡಿಯಲ್ಲ ಅಂತ ನನ್ನ ಮೇಲೆ ಆಣೆ ಇಕ್ಕೋದ. ದೇವ್ರ ಮೇಲೆಲ್ಲ ಆಣೆ ಮಾಡ್ದ. ಯಾವ ದೇವ್ರಿಲ್ಲ ಏನಿಲ್ಲ ಇಂಥ ಕುಡುಕರಿಗೆ. ಎಲ್ಲ ಯಾವ ದೇವ್ರೂ ನೆನಪಾಗೋದಿಲ್ಲ, ಕುಡ್ಕೊಂಬತ್ತಾರೆ. ಎಷ್ಟು ಅಯ್ಯೋ ಗಲೀಜು. ಅಯ್ಯೋ ನೀನೆಂತವನೋ ನೀನು. ನನಗೆ ಬತ್ತಿರೋ ಸಿಟ್ಟಿಗೆ ನಿನ್ನಂತೂ ಏನು ಮಾಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಲೋಫರ್, ಹೋಗು. ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಗಲ್ವಾ ನಿನಗೆ? ರೆಸ್ಪೆಕ್ಟ್ ಕೊಡು ಅಂತ ಹೇಳಿ. ರೆಸ್ಪೆಕ್ಟ್. ನಾನು ನಿನ್ನ ಗಂಡ, ಏನು ಭಯ ಬೇಡವಾ ನಿನಗೆ? ಇಷ್ಟು ದಿವಸ ಬಿಡು ಹೋಗಲಿ ಅಂತ ಬಿಟ್ಟಿದ್ದೀನಿ. ರೆಸ್ಪೆಕ್ಟ್ ಕೊಡಲಿಲ್ಲ ನೀನು ಅಂತ ಅಂದರೆ ನಾನು ನಿನ್ನ ಹಟ್ಟಡಿಸ್ಕೊಂಡು ಹೊಡೆದು ಬಿಡ್ತೀನಿ. ಏನಂತ ತಿಳ್ಕೊಬಿಟ್ಟಿದ್ಯಾ ನೀನು? ಏನು ತಿಳ್ಕೊಂಡಿದ್ಯಾ ನೀನು ನನ್ನ? ಬಿಡಪ್ಪ, ಬೇಡ ಬಿಡು. ಅಯ್ಯೋ ಸುಮ್ಮನಿರೆ ಸುಸು, ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ, ಸುಮ್ಕಿರು. ಆ ಕುಡ್ದಾರ್ತಾಗೆ ನಾ ಎಷ್ಟಾಗಿ ಹೋಗ್ಬೇಕು. ಕುಕ್ಕಳಪ್ಪ, ಕುಕ್ಕ ಸುಮ್ಮನೆ. ಯಾವ ಅದಿಯೋದು ಬೇಡ, ಬಡಿಯೋದು ಬೇಡ, ವಾದಿ ಬೇಡ ಕಣಪ್ಪ, ವಾದಿ ಬೇಡ, ಸುಮ್ಮನಿರು. ನಾನು ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಂಡವನಲ್ಲ. ಇವಳು ನನ್ನ ಈಗ ಹೇಳ್ತಾ ಇದ್ದಾಳೆ, ಅವನು ಇವನು ಅಂತ ಕರಿತಾ ಇದ್ದಾಳೆ ರೆಸ್ಪೆಕ್ಟ್ ಕೊಡ್ದಂಗೆ ಅಂತ ಅಂದರೆ ನಾನು ಇವಳನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದಾಳ ಇವಳು? ನಾನು ನನ್ನ ಹೆಂಡ್ತಿ ಹತ್ರ ಒಂದು ಮಾತು ಕೇಳೋಕ್ಕಾಗ್ದಲೇ ಬಂದಿರೋನು ನಾನು. ಹೆಂಡ್ತಿ ಮಕ್ಕಳು ಸಾಕೋದು ಬೇಡ, ಸವಸನೂ ಬೇಡ ಅಂತ ಹೇಳಿ ಬಂದಿರೋನು ನಾನು. ಆರಾಮಾಗಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಕಬಾಬು, ಫ್ರೈ, ಚಿಕನ್ನು, ಬಿರಿಯಾನಿ, ಮಟನ್ ಬಿರಿಯಾನಿ, ಕಾಲ್ ಸೂಪ್ ತಿನ್ಕೊಂಡಿದ್ದವನು ನಾನು. ನಿನ್ನ ಹತ್ರ ನಾನು ಒಂದು ಮಾತು ಕೇಳ್ತೀನ? ಹೆಂಡ್ತಿ ಮಕ್ಕಳು ಸವಾಸನೆ ಬೇಡ ಅಂತ ಬಿಸಾಕಿ ಬಂದವನು. ಹೆಂಡ್ತಿ ಮಕ್ಕಳು ಯಾರು? ಯಪ್ಪ, ಇದೇನಮ್ಮ ಇದು? ಇವ್ ನಾಳೆ ಹೆಂಡ್ತಿ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ. ಯಾರನಮ್ಮ ಇವನು? ನಮ್ಮ ಯಾತ ಹೆಂಡ್ತಿ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ? ಯಾವ ಹೆಂಡ್ತಿ ಮಕ್ಕಳು? ಏನಪ್ಪ, ಯಾವ ಹೆಂಡ್ತಿ ಮಕ್ಕಳು? ಕೂಕ ಇಲ್ಲಿ, ಕೂಕ. ಎಲ್ಲೋ ಕುಡ್ದದನಲ್ಲ, ಜ್ಞಾನ ಇಲ್ವಲ್ಲ, ಯಾತೇತ ಮಾತಾಡ್ತಾನೆ. ಹೆಂಡ್ತಿ ಮಕ್ಕಳು ಅಂತೆಲ್ಲ ಮಾತಾಡೋ ಬಿಟ್ರೆ ಅವ್ರಿಗೇನಿಲ್ಲ. ಇನ್ನಾನ ಯಾತೇತೋ ಸಿಕ್ತಂಗೆ ಅವತ್ತು ಮಾತಾಡಕ್ಕೆ ಕರಿ ಸರ್ಗುನ್. ಹೆಂಡ್ತಿ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ರೀ, ಹಂಗೆಲ್ಲ ಮಾತಾಡಬೇಡಿ ನೀವು. ಕೂತ್ಕೊಳ್ರಿ, ಬೇಕಾದ್ರೆ ಎರಡೇಟ್ ಹೊಡೀರಿ. ಹೆಂಡ್ತಿ ಮಕ್ಕಳು ಅಂತ ಮಾತಾಡಬೇಡ್ರಿ. ಹೆಂಡ್ತಿ ಮಕ್ಕಳು ಎಲ್ಲಿದ್ದಾರೆ? ಹೆಂಡ್ತಿ ಮಕ್ಕಳು ಎಲ್ಲಿ? ನನ್ನ ಹೆಂಡ್ತಿ ಮಕ್ಳನ್ನ ಹತ್ರ ನನ್ನ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಹೆಂಡ್ತಿ ಮಕ್ಳು ಸುದ್ದಿ ಬೇಡ. ಅಯ್ಯೋ ದೇವಾ, ಇದೇನಪ್ಪ ಇದು? ಹೆಂಡ್ತಿ ಮಕ್ಕಳು ಸುದ್ದಿ ಬೇಡ ಅಂತ ಹೇಳ್ತಾವನೆ. ಅಯ್ಯಪ್ಪ, ಕೂತ್ಕೊಳ್ರಿ, ಏನೇನೋ ಮಾತಾಡಬೇಡ್ರಿ. ಕುಡ್ದಿರೋ ಇದರಲ್ಲಿ ಏನೇನೋ ಮಾತಾಡ್ತೀರ, ಕೂತ್ಕೊಳ್ರಿ. ಯಪ್ಪ, ಇವೆಲ್ಲ ಗೊತ್ತಾಗ್ಬಿಟ್ರೆ ಅವ್ರಿಗೆ ಏನಿಲ್ಲ ನಮ್ಮನ್ನ. ಕೂತ್ಕೊಳ್ರಿ. ಹಂಗ್ಯಾಕೆ ಮಾತಾಡ್ತೀರಾ? ಹೆಂಡ್ತಿ ಮಕ್ಕಳು ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು. ಯಾರಿದ್ದಾರೆ ಹೆಂಡ್ತಿ ಮಕ್ಕಳು? ನನ್ನ ಹೆಂಡ್ತಿ ಇದ್ದಾಳ ಕಣೆ.
ನನ್ನ ಹೆಂಡ್ತಿ ಐದಾಳೆ ಒಬ್ಳು. ಅವಳು ಎಂಥವಳು ಅಂದ್ರೆ ನಿನಗಿನ್ನ ಸಖತ್ತು ಅಂದರೆ ಸಖತ್ತು ನನಗೆ ಹಿಂಸೆ ಕೊಡ್ತಾಳೆ. ಅದಕ್ಕೇನೆ ಹೆಂಡ್ತಿ ಮಕ್ಕಳು ಸವಾಸನೇ ಬೇಡ ಅಂತೇಳಿ ನಾನು ಬೇರೆ ಇರೋದು. ನಾನು ಬೇರೆ ಮದುವೆ ಆಗಿರೋದು ಇದಕ್ಕೆ. ಹೆಂಡ್ತಿ ಮಕ್ಕಳು ಸವಾಸ ಬೇಡ ಅಂತ ಹೇಳಿ. ಅಯ್ಯೋ ದೇವ್ರಿ, ಏನೇನು ಇವನು ಹಿಂಗೆ ಮಾತಾಡ್ತಾನೆ? ಅಲ್ಲ ಕುಡ್ದಾಗ ಯಾತೇತ ಮಾತಾಡ್ತಾನಲ್ಲ, ತಿಕ್ಳು ಅಂತಾನೆ ಎಲ್ಲಾನ ಹೆಂಡತಿ ಮಕ್ಕಳು ಅಂತ ಹೇಳ್ತಾ ಇದ್ದಾನೆ. ಅಲ್ಲ ಹೆಂಡತಿ ಮಕ್ಕಳು ಎಲ್ಲದಾರೆ ಇವನಿಗೆ? ಅಲ್ಲ ನೀನು ಇನ್ನೊಂದು ಮದುವೆ ಆಗಿದೆಯೇ? ನಿನಗೆ ಹೆಂಡತಿ ಮಕ್ಕಳು ಇದ್ದಾರೆ? ಇದ್ದಾರೆ, ನನಗೆ ಹೆಂಡತಿ ಮಕ್ಕಳು ಇದ್ದಾರೆ. ಇದ್ದಾಳೆ ನನ್ನ ಹೆಂಡ್ತಿ ಕಲಾ ನನ್ನ ಹೆಂಡ್ತಿ ಕಲಾ ಇದ್ದಾಳೆ. ಅಲ್ಲ ನಾನು ಅವಾಗಲೇ ಕೇಳಿದೆ, ಏನಾನು ಇದ್ರೆ ಇವಾಗಲೇ ಹೇಳ್ಬಿಡು ಅಂತ. ಏನು ಇಲ್ಲ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಹೆಂಡ್ತಿ ಇದ್ದಾಳೆ ಅಂತ ಹೇಳ್ತಾ ಇದೀಯಾ? ಅಪ್ಪ ಇದೇನಿದು? ಅಯ್ಯೋ ನನ್ನ ಜೀವನವೇ, ಏನೋ ದೇವಾ, ನನಗೇನಪ್ಪ ಇದು ಶಿಕ್ಷೆ? ಅಯ್ಯೋ ಅಪ್ಪ. ಡೋಂಟ್ ವರಿ, ನಾನು ಅವಳನ್ನು ಬಿಟ್ಟು ಅಲ್ಲೇ 2 ಹೇರ್ಸ್ ಆಯಿತು. 2 ಹೇರ್ಸ್ ಆಯಿತು. ನಾನು ಅವಳ ಹತ್ರ ಹೋಗಲ್ಲ, ನಿನ್ನ ಥರನೇ ಇರ್ತೀನಿ ಸುಸು. ನೀನು ನನ್ನ ಮನಸ್ಸಿನ ದೇವತೆ, ಕನಸಿನ ದೇವತೆ. ಅವಳು ನನಗೆ ಕನಸಿನ ಶತ್ರು, ನನ್ನ ಮನಸ್ಸಿನ ಶತ್ರು. ಯಪ್ಪ ಇದೇನಿದು ಸೂಸು ಹಿಂಗೆ ಮಾತಾಡ್ತಾನೆ ಇವನು? ಏನೇನು ಮಾತಾಡ್ತಾನಪ್ಪ, ಯಾರಿಗೆ ಗೊತ್ತಮ್ಮ? ಏನೇನೋ ಮಾತಾಡ್ತಾನೆ, ತಿಕ್ಳು ಮಾತಾಡ್ದಂಗೆ. ಅಯ್ಯೋ ಇವನೇನಾದರೂ ಮೆಂಟ್ಲಾಗ್ಬಿಟ್ನ? ಕುಡ್ದಿರೋ ಗ್ಯಾನ್ದಲ್ಲಿ ಏನು ಬೇಕಾದರೂ ಮಾತಾಡ್ತಾನೆ. ಬಿಡಮ್ಮ, ಏನು ಕುಡ್ದಿರೋ ಗ್ಯಾನ್ದಲ್ಲಿ ಮಾತಾಡ್ತಾ ಇರೋದು? ಸುಮ್ಮನೆ ಅವಾಗ ಕುಡ್ದಾಗ ಏನು ಮಾತಾಡ್ತೀವಿ ಅಂತ ಗೊತ್ತಾಗಲ್ಲ ಅವಕ್ಕೆ. ನನ್ನ ಹೆಂಡತಿಗೆ ನಾನು ಬುದ್ಧಿ ಕಲಿಸ್ಲೇಬೇಕು. ಅವಳೆದ್ರಿಗೆ ನಾನು ನಿನ್ನ ಕರ್ಕೊಂಡು ಹೋಗಲೇಬೇಕು ಸುಸು. ಅವಳೆದ್ರಿಗೆ ಕರ್ಕೊಂಡು ಹೋಗಲೇಬೇಕು. ನಾನು ಬೇಡ, ನೀನು ಬೇಡ ನನಗೆ ಅಂತ ಹೇಳಿ ನನ್ನ ಅವಳು ರಿಜೆಕ್ಟ್ ಮಾಡಿದಾಳೆ. ರಿಜೆಕ್ಟ್ ಅಂದರೆ ಅವಳು ನನ್ನ ತೆಗೆದು ಹಾಕಿಬಿಟ್ಟವಳೆ. ಬೇಡ, ನೀನು ನನ್ನ ಜೀವನದಲ್ಲಿ ಇರಬೇಡ, ನನ್ನ ಜೊತೆ ಇರಬೇಡ ನೀನು ಅಂತ ಹೇಳಿ ಅವಳು ರಿಜೆಕ್ಟ್ ಮಾಡವಳೆ. ಅದಕ್ಕೋಸ್ಕರ ಅವಳು ಮುಂದೆ ನೀನು ಹೋಗಬೇಕು, ನಾನು ನೀನು ಹೋಗೋಣ. ಇವಾಗಲೇ ಫೋನ್ ಮಾಡ್ತೀನಿ ಅವಳಿಗೆ. ಏಯ್, ನಾನು ಮದುವೆ ಆಗಿದ್ದೀನಿ, ಬಾರೆ ನೋಡ ನನ್ನ ಹೆಂಡತಿ ಸುಸೋನ ಅಂತ. ನೀರು ಕುಡ್ದಿರೋ ಗ್ಯಾನ್ದಲ್ಲಿ ಯಾಕಂಗೆ ಮಾತಾಡ್ತಾ ಇದೀಯಾ? ಅಲ್ಲ ನೋಡು ಮಾತಾಡೋದ, ಯಾಕಂಗೆ ಮಾತಾಡ್ತೀಯ? ಸುಮ್ಕಿರು. ಇಮಿಡಿಯೇಟ್ಲಿ ಫೋನ್ ಹಚ್ಚುತ್ತೀನಿ. ಫೋನ್ ಕೊಡಿಲಿ. ಫೋನ್ ಮಾಡ್ತೀನಿ, ಕೊಡಿಲಿ. ಅಪ್ಪ ನೀನು ಫೋನ್ ಆಮೇಲೆ ಮಾಡುವಂತೆ, ಇವಾಗ ಕುಡ್ದಿದೀಯ, ಸುಮ್ಕಿರು. ಕುಡ್ದಾಗ ಯಾರಿಗೂ ಫೋನ್ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಮಾನಕ. ಕುಡ್ದಿದ್ರು ಐ ಆಮ್ ಸ್ಟಡಿ, ನಾನು ಸ್ಟಡಿ ಆಗಿರ್ತೀನಿ. ಕುಡಿದ್ರು ನಾನು ಫುಲ್ ಸ್ಟಡಿ ಮ್ಯಾನ್. ಸರಿ ಆಯ್ತು, ಆಮೇಲೆ ಮಾಡುವಂತೆ, ಸುಮ್ಕಿರು. ಸುಮ್ಮನೆ ಆಮೇಲೆ ಮಾಡುವಂತೆ. ಸದ್ಯಕ್ಕೆ ಪಚ್ಚೆ ಎಲ್ಲ ತೊಳ್ಕೊಂಬರೋದು ಅದನ್ನ ನೋಡು, ಎಲ್ಲ ಆಗೈತೆ. ಹೋಗು ಪಚ್ಚೆ ತೊಳ್ಕೊಂಬರೋಗಿ, ಹೋಗಪ್ಪ ಹೋಗು. ಅಯ್ಯೋ ಏನೇನೋ ಮಾತಾಡ್ತೀಯ, ಹೋಗು. ತಾವೆಲ್ಲ ಮಾತಾಡಬಾರ್ದು. ಕುಡ್ದಿರೋ ಗ್ಯಾನ್ದಲ್ಲಿ ನನಗೆ ಮದುವೆ ಆಗೈತೆ, ನನಗೆ ಮಕ್ಕಳು ಇದ್ದಾರೆ, 2 ವರ್ಷ ಆಗೈತೆ ಹೆಂಡ್ತಿ ಬಿಟ್ಟು. ನನಗೆ ಹೆಂಡ್ತಿ ಮಕ್ಕಳು ಸಹವಾಸ ಬೇಡ, ನಾನು ಇವಾಗ ಅವಳ ಮುಂದೆ ನೀನು ಕರ್ಕೊಂಡು ಹೋಗಬೇಕು ಅಂತ ಏನೇನೋ ಮಾತಾಡ್ತಾ ಇದ್ದಾನೆ ನನ್ನ ಗಂಡ. ಕುಡಿಯೋದಿಲ್ಲ ಅಂತೇಳಿ ಭಾಷೆ ಕೊಟ್ಟು ನನಗೆ ಆಣೆ ಪ್ರಮಾಣ ಮಾಡಿ ಓದವನು ತಿರುಗಿ ಕುಡ್ಕೊಂಡು ಬಂದಿದ್ದಾನೆ. ನೋಡ್ರಿ, ಕೊಚ್ಚೆ ಗುಲ್ಡಾಡ್ಕೊಂಡು ಹೆಂಗೆ ಬಂದಿದ್ದಾನೆ. ಯಾರಿಗೆ ಬೇಕಪ್ಪ ಇದು? ಅಲ್ಲ ದೇವ್ರಾಣೆ ಎಲ್ಲ ಇಕ್ಬಿಟ್ಟು ಇವಾಗ ಹಿಂಗೆ ಮಾಡಿದರೆ ಹೆಂಗೆ ಸರಿ ಹೋಗುತ್ತೆ? ಇವ್ರಿಗೇನೂ ಆಣೆ ಪ್ರಮಾಣ ಎಲ್ಲ ಏನೂ ಇಲ್ಲ, ಲೆಕ್ಕಕ್ಕಿರಲ್ವಲ್ಲ ಇಂಥ ಕುಡುಕರಿಗೆ. ಏನು ದೇವ್ರಾಣೆ ಎಲ್ಲನ ದೇವ್ರು ಅಂತ ಅಂದ್ರೂ ಅವ್ರು ಏನು ತಲೆ ಕೆಡಿಸ್ಕೊಂಬಲ್ಲ. ನೋಡ್ರಿ, ದೇವ್ರಾಣೆಗೂ ಕುಡಿಯಲ್ಲ ಅಂತ ಹೇಳಿ ಹೋಗೋವನು ಹೆಂಗೆ ಕುಡ್ಕೊಂಬಂದವನಿ. ಇವತ್ತಿಂದ ಬಿಟ್ಟೇ ಬಿಡ್ತೀನಿ, ಮೂಗಿಂತ ಸಮೇತ ಇಟ್ಕೊಂಡು ವಾಸನೆ ನೋಡೋದಿಲ್ಲ ಅಂತ ಹೇಳ್ದವನು ಇವತ್ತು ಹೆಂಗೆ ಮಾಡ್ತಾ ಇದ್ದಾನೆ ನೋಡ್ರಿ ಹಿಂಗೆ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ರಿ, ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.